ಇಲ್ಲೊಬ್ಬರಿಗೆ ವೆಯ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತಮ್ಲೈನ್ ನೋಡಿರ್ತೀರಲ್ವಾ. ಸೊ ಎ ಡೇ ಇನ್ ಮೈ ಲೈಫ್, ಲೈಕ್ ನನ್ನ ಡೇ ಹೆಂಗಿರುತ್ತೆ ಏನು ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಿಮಗೂ ಹಾಗೆ ತೋರಿಸೋಣ ಅಂತ ಬಂದೆ. ಇವಾಗ ತಾನೇ ಇದ್ದಿದ್ದು. ನಾನು ಎದ್ದೋಳೋ ಅಷ್ಟರಲ್ಲಿ ಅಪ್ಪ ಅಮ್ಮನೇ ಕೆಲಸ ಕೊಟ್ಟೋಗಿದ್ರು. ಅಮ್ಮ ಕೆಲ್ಸಕ್ಕೆ ಹೋಗಿದ್ರು, ಇನ್ನು ಸಂಜೆನೇ ಬರೋದು. ನಾನು ಎದ್ದು ನೋಡ್ತಾ ಇದ್ದರೆ ನನ್ನ ತಂಗಿ ನೋಡ್ರಿ ಎಕ್ಸಾಮ್ ಇಟ್ಕೊಂಡು ಹೆಂಗೆ ಕುತ್ಕೊಂಡು ತಿಂತವಳು ನೋಡಿ. ಫೋನ್ ನೋಡಿಕೊಂಡು ರಿವೈಸ್ ಮಾಡೋಣ ಅಂತೇನಿಲ್ಲ, ಫೋನ್ ನೋಡಿಕೊಂಡು ತಿಂತಾ ಇದ್ದಾಳೆ. ಸೊ ಕೆಲಸ ಐತೆ ಜಾಸ್ತಿ, ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ಹಾಯ್ ಗಾಯ್ಸ್, ಅಪ್ಪ ಅಂಗಡಿ ಹತ್ರ ಬಾ ಅಂತ ಕರೆದ್ರು, ಏನೋ ಕೆಲಸಕ್ಕೆ ಹೋಗ್ಬೇಕಂತೆ. ಸೊ 1-2 hours ಅಂಗಡಿ ಹತ್ರ ಇದ್ದು, ಬಿಕಾಸ್ ಯಾರು ಇರಲ್ಲ. ಮ್ಯಾಂಗೋ ಸೇಲ್ ಮಾಡ್ತೀವಲ್ಲ, ಎಲ್ರಿಗೂ ಆದಷ್ಟು ಗೊತ್ತಿಲ್ಲದಿರೋರು ನೋಡಿ. ಸೊ ಸೇಲ್ ಮಾಡ್ತಾಯಿದ್ದೀವಿ. ಸೊ ಗೈಸ್, ಮನೆಗೆ ಬಂದೆ, ಅಂಗಡಿ ಕ್ಲೋಸ್ ಮಾಡಿಕೊಂಡು. ಯಾಕೆ ಇಷ್ಟು ಬೇಗ ಕ್ಲೋಸ್ ಮಾಡಿದೆ ಅಂದರೆ ಅಕ್ಕ ಅವರೆಲ್ಲ ಸೇರಿಕೊಂಡು ಆಚೆ ಹೋಗೋಣ ಅಂತ ಹೇಳಿದ್ದಾರೆ. ಏನೋ ಸಮಥಿಂಗ್ ಆಫರ್ ಅಂತ ಹೇಳ್ತಾ ಇದ್ರು, ಅದೇನಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ನಿಮ್ಗೆ ಸಿಗ್ತೀನಿ. ಎಲ್ಲಿ ಏನು ಎತ್ತ ಅಂತ ಹೋಗಿ ಅವ್ರು ನನಗೆ ಕೇಳೋಣ, ನೋಡೋಣ ಅಲ್ಲಿ ಎಲ್ಲಿಗೆ ಹೋಗೋದು ಅಂತ. ಹಾಯ್ ಗಾಯ್ಸ್, ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗಬೇಕು. ಕಾಲ್ ಮಾಡಿದ್ರು, ಇನ್ನೂ ಬಂದಿಲ್ಲ ಅಂತ. ಸೊ ಜಸ್ಟ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆದೆ. ಬಂದು ಆಯಿಲ್ ಹಚ್ಕೊಂಡು ತಲೆಗೆ ಸ್ನಾನ ಮಾಡಬೇಕು ಅಂತ. ಸೊ ಅಲ್ಲಿ ಹೋಗಾದ್ಮೇಲೆ ಎಲ್ಲಿಗೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟೇ ಟ್ಯೂನ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮೆಕ್ಡೊನಾಲ್ಡ್ಸ್ ಅಂತೆ ಗಾಯ್ಸ್. ಏನೋ ಆಫರ್ ಇದೆಯಂತೆ, ಕೇಳಿ ಏನು ಆಫರ್ ಇದೆ. ಸ್ನಾಕ್ ಮತ್ತೆ ಒಂದು ಕೋಕ್ ಇಲ್ಲ ಕೂಲ್ ಡ್ರಿಂಕ್ಸ್ ಏನಾದ್ರು ಆಫರ್ ಮಾಡಿದ್ರೆ 49 ಇದೆ. ನೀವು ಆ್ಯಪ್ ಡೌನ್ಲೋಡ್ ಮಾಡಿ, ಅದರಿಂದ ಪಾಯಿಂಟ್ಸ್ ಇರುತ್ತೆ, ಅದರಿಂದ ಅಲ್ಲಿಗೆ ಹೋಗಿ ರಿಡೀಮ್ ಮಾಡಿಕೊಂಡ್ರೆ ನಿಮಗೆ 49 rupeesಗೆ ಒಂದು ಸ್ನ್ಯಾಕ್ ಮತ್ತೆ ಒಂದು ಕೋಕ್ ಫ್ರೀ ಬರುತ್ತೆ. ಗೈಸ್ ಏನೋ ಫ್ರೀ ಬರುತ್ತಂತೆ, ನಮಗೂ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಾದ್ಮೇಲೆ ನೋಡೋಣ ಏನು ಸ್ನ್ಯಾಕ್ ಬರುತ್ತೆ ಎತ್ತ ಏನು ಅಂತ. ಅಲ್ಲಿ ಹೋಗಾದ್ಮೇಲೆ ತಿಳಿಸ್ಕೊಡ್ತೀನಿ. ಬೈ ಮಾಡಿ ಗೈಸ್. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಊಬರವರು ಆಫರ್ ಇಟ್ಟಿದ್ದಾರೆ. ಏನಂದರೆ ಫಸ್ಟ್ 5 tips, ಲೈಕ್ ಫಸ್ಟ್ ಯಾರು ಮಾಡ್ತಾರೋ, ಲೈಕ್ ಊಬರ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಆಟೋ ಬುಕ್ ಮಾಡ್ಕೊಂಡ್ರೆ, ಏನು ಬುಕ್ ಮಾಡ್ಕೊಂಡಿರೋ ಯಾರು ಫಸ್ಟ್ ಇದು ಮಾಡ್ಕೊಂಡ್ರೆ ಅವ್ರಿಗೆ ಫಸ್ಟ್ 5 ರೈಡ್ಸು ಫ್ರೀ ಇರುತ್ತೆ. ಕಮ್ಮಿ ಅವಶ್ಯಕತೆ ಇರಲ್ಲ. ನೀವು ಆ ಥರ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ನಾವು ಇವಾಗ ಹಂಗೆ ಹೋಗ್ತಾ ಇರೋದು, ನಮ್ಮ ಅಕ್ಕ ಫೋನಿಂದ ಬುಕ್ ಮಾಡಿರೋದು ನೋಡಿ. ನನ್ನ ಜೊತೆ ಅಲ್ಲಿ ಹೋಗಿ ಗೈಸ್ ಮೆಕ್ಡೊನಾಲ್ಡ್ಸಿಗೆ ಬಂದ್ವಿ ನೋಡಿ. ಮೆಕ್ಡೊನಾಲ್ಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಒಳಗೆ ಹೋಗಿದ್ಮೇಲೆ ನೋಡೋಣ ಏನು ಆಫರ್ ಇದೆ ಏನು ಎತ್ತ ಅಂತ. ನಮ್ಮ ಭವ್ಯ ಹೋಗಿದ್ದಾರೆ ನೋಡಿ, ಇಲ್ಲಿ ನೋಡಿ ಒಳಗಡೆ ನಮ್ಮ ಮಾಡ್ತೈತೆ. ನಾವೆಲ್ಲ ಆಚೆ ನಿಂತಿದ್ದೀವಿ, ಬಿಕಾಸ್ ನಮಗೆ ಆಫರ್ ಬಗ್ಗೆ ಗೊತ್ತಿಲ್ಲ. ಸೊ ನೋಡೋಣ ಏನು ಆಫರ್ ಏನು ಅಂತ. What Bhavya? What happened? Bhavya? ಗೈಸ್ ಏನೋ ಮಾಡ್ತಾ ಇದ್ದಾರೆ ನೋಡಿ. ಇರಿ ಈ ಕಡೆ ಬನ್ನಿ. ಇವಾಗ ಮಾಡಿ. ಗಾಯ್ಸ್ ಆರ್ಡ್ರ್ ಮಾಡ್ತಾ ಇದ್ದೀವಿ. ಆರ್ಡ್ರ್ ಮಾಡಾದ್ಮೇಲೆ ಆಮೇಲೆ ಗಾಯ್ಸ್ ಆರ್ಡ್ರೆಲ್ಲ ಮಾಡಾಯಿತು ನೋಡಿ. ಆರ್ಡ್ರೆಲ್ಲ ಬಂದಿದೆ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಆರ್ಡ್ರಲ್ಲಿ ಮಾಡ್ತಾ ಇದ್ದಾರೆ.
ಏನು ಗೊತ್ತಾ, ಅಲ್ಲಿ ಭವ್ಯ ಇದ್ದಾರಲ್ವಾ, ಅವ್ರ ಫೋನ್ನ ನಾವು ಕಿಡ್ನಾಪ್ ಮಾಡಿಬಿಟ್ಟಿದ್ದೀವಿ. ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಡ್ತಾರೆ. ನೋಡಿ ಇವಳು ನೋಡಿ ಹೆಂಗೆ ಆಡ್ತಾವಳು ನೋಡಿ ಇವಳು. ದೊಡ್ಡ ದೊಡ್ಡ ತಲೆನೋವು ಗೈಸ್ ಇವಳು. ಏನು ಮಾಡೋದು, ಏನು ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಆರ್ಡ್ರ್ ಬರಬೇಕು, ಬರುತ್ತೆ ಇನ್ನೊಂದು 5 ಮಿನಿಟ್ಸಲ್ಲಿ. ಬಂದಾದಮೇಲೆ ತಿಳ್ಕೊಳ್ಳೋಣ. ಸೊ ಫೋನ್ನ ಬಚ್ಚಿಟ್ಬಿಟ್ಟಿದ್ದೀವಿ. ಫೋನ್ನ ಬಚ್ಚಿಟ್ಬಿಟ್ಟಿದ್ದು ನಮ್ಮ ಮಾಮ ಜೋಬಿಯಲ್ಲಿ ಐತೆ. ನೋಡೋಣ ಎಷ್ಟು ಹುಡ್ಕಾಡ್ತಾರಂತ. ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತಾರೆ. ಅದಾದಮೇಲೆ ಫೋನು ಅಂತ ಬೇರಾಡ್ತಿರ್ತಾರೆ. ನೋಡಿ ನಮ್ಮ ರುದ್ವಿ ನೋಡಿ. ಮಾಮ ಫೋನ್ ಎಕ್ಕಡ್ಬಿಟ್ಟು ಇಚ್ಚೇಸ್ನಾಡ ಫೋನ್ ಫೋನ್ ಕೊಟ್ಬಿಟ್ರಂತೆ ಗೈಸ್. ಬ್ಯಾಡ್ ಲಕ್. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇನ್ನು ತೇಜಾದ ಒಬ್ಬರದ್ದೇ ಆರ್ಡ್ರ್ ಬರಬೇಕು. ಎಲ್ಲರದು ಬಂದಾಗಿದೆ ನೋಡಿ. ನೋಡಿ ಹೆಂಗೆ ನೋಡ್ತಾಳಂತ ಇವಳಂತೂ. ಗೈಸ್ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಎಲ್ಲ ಬಂದಾದ್ಮೇಲೆ ತಿನ್ನೋಣ ಅಂತ. ಇಲ್ಲೊಬ್ಬರಿಗೆ ವೆಯ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓಪನ್ ಮಾಡ್ಕೊಂಡು ತಿಂತಾ ಇರೋದೇ 24 ಗಂಟೆ. ನೋಡಿ ಇವರೇ ಹೆಂಗೆ ತಿಂತವ್ರು ನೋಡಿ. ಇಂಥವ್ರು ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ ಗೈಸ್. ಏನು ಹೇಳು, ನಂದಿದ್ದು ಆರ್ಡ್ರು ಚಿಕನ್ ಬರ್ಗರು, ಕೋಕ್, ಇದು ನಾನು ಬುಕ್ ಮಾಡ್ಕೊಂಡಿರೋದು. ಎಲ್ಲ ಆಲೂ ಟಿಕ್ಕಾ ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಥರ ಆಫರ್ ನೀವು ಗೈಸ್ ನೋಡಿ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ಮೆಕ್ಡೊನಾಲ್ಡ್ಸಲ್ಲಿ ಐಸ್ ಕ್ರೀಮ್ ಬುಕ್ ಮಾಡ್ಕೊಂಡಿದ್ದೀವಿ. ಐಸ್ ಕ್ರೀಮ್ ನಮ್ಮ ಮಾಮ ನೋಡಿ ಹೆಂಗೆ ನೋಡ್ತಾವ್ರು. ಮಾಮ ಝೂಮ್ ಡೇಸ್ ನಾನು ಎತ್ತಾಗ ಅನ್ಪಿಸ್ತಾನೋ ಕೆಲಸ. ಕ್ರೀಮ್ ಬುಕ್ ಮಾಡಿಕೊಂಡು ಪಾಯಿಂಟ್ಸ್ ಬಂತಲ್ವ, ಫ್ರೀ ಪಾಯಿಂಟ್ಸು. ಸೊ ಐಸ್ ಕ್ರೀಮ್ ಬುಕ್ ಮಾಡ್ಕೊಂಡು ತಿಂತಾ ಇದ್ದೀವಿ ನೋಡಿ. ನೀವು ಈ ಥರ ಐಸ್ ಕ್ರೀಮ್ ಎಲ್ಲ ಬರ್ಗರ್ ಬೇಕು ಅಂದರೆ ಮೆಕ್ಡೊನಾಲ್ಡ್ಸ್ಗೆ ಬಂದು ಯು ಕ್ಯಾನ್ ಯೂಸ್ ಜಸ್ಟ್ 49 ರೂಪೀಸ್ಗೆ ಬರ್ಗರು ಎಲ್ಲ ಬರುತ್ತೆ. ಯು ಕ್ಯಾನ್. ಹಾಯ್ ಗಾಯ್ಸ್. ಸೊ ಇವಾಗ ತಾನೇ ಅಕ್ಕ ಮನೆಯಿಂದ ಬಂದ್ವಿ. ಸೊ ಆಯಿಲ್ ಎಲ್ಲ ಹಚ್ಕೊಂಡು ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಫನ್ ಮಾಡಿಕೊಂಡು ಪ್ರ್ಯಾಂಕ್ ವೀಡಿಯೋಸ್ ಮಾಡಿಕೊಂಡು ಎಲ್ಲ ಮುಗೀತು. ಇವಾಗಷ್ಟೇ ಮನೆಗೆ ಬಂದೆ. ಸೊ ಟೈಮ್ ನೋಡಿದ್ರೆ ನೋಡಿ ಇಷ್ಟ ಆಗ್ತಿದೆ. ಸೊ ಇವಾಗ ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸಂಜೆ ಆಗೋಯ್ತು ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಸೊ ಇವಾಗ ಫ್ರೆಶಾಗಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲ ಮುಗಿಸ್ತೀನಿ ಗೈಸ್. ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿ ಬೇಜಾನ್ ಕೆಲಸ ಇತ್ತು. ಬೇಜಾನಂದರೆ ಬೇಜಾನಲ್ಲ, ಕೆಲಸ ಇತ್ತು. ಲೈಕ್ ಪಾತ್ರೆ ತೊಳೆಯೋದು ಎಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಮುಗಿಸೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ವಿಡಿಯೋ ಅಷ್ಟು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಇವ್ರು ನೋಡಿ ಏನು ಮಾಡ್ತಿದ್ದಾರೆ ಅಂದರೆ ಇನ್ನೂ ಬಟ್ಟೆ ಮರ್ಚ್ಬೇಕು. ಬಟ್ಟೆ ನೋಡಿ ಹೆಂಗಿದೆ ಅಂತ. ನಮ್ಮ ಪಾಪು ಆಲ್ರೆಡಿ ಮಲ್ಕೊಂಡ್ಬಿಟ್ಟವಳೆ. ಫುಲ್ ಆಟಾಡಿ 24 ಗಂಟೆ ಫೋನ್ ನೋಡಿಕೊಂಡೇ ಇರ್ತಾಳೆ. ನನಗೇನು ಸಪೋರ್ಟ್ ಮಾಡಲ್ಲ ಗೈಸ್, ಏನು ಸಪೋರ್ಟ್ ಮಾಡಲ್ಲ. ಬರೀ ವೀಡಿಯೋಸ್. ಹೆಂಗಿದ್ರೆ ಹಿಂಗಿರ್ತಾರೆ ಯಾರಾದರೂ ಹೇಳಿ, ನೀವೇ ಹೇಳಿ. ಹಿಂಗಿರ್ತಾರೆ ಯಾರಾದರೂ. ಮಿರರ್ ಅಷ್ಟು ಚೆನ್ನಾಗಿಲ್ಲ, ಸೊ ಇಗ್ನೋರ್ ಮಾಡಿ. ಸೊ ನಮ್ಮಮ್ಮ ಕೆಲಸದಿಂದ ಬರಬೇಕಾದ್ರೆ ಚಾಕ್ಲೇಟ್ಸ್ ತಗೊಂಡ್ಬಂತು. ನೋಡಿ ತೋರಿಸ್ತೀನಿ. ಫಾರಿನ್ ಚಾಕ್ಲೇಟ್ಸ್ ಗೈಸ್. ನೋಡಿ ಅವಳಿಗೆ ಬೇಕಂತೆ, ಕೊಡಲ್ಲ ಅಂತೆ. ಬೇಕಾ ಹೆಂಗೆ ಬರ್ತಾ ಇದ್ದಲ್ಲ ನೋಡಿ ಗೈಸ್. ಬೇಕಾ ಅಂದರು. ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಅವ್ರು ಯಾವಾಗ ಬಂದು ನಮಗೆ ತಂದ್ಕೊಡ್ತಾ ಇರ್ತಾರೆ. ಫಾರಿನಿಂದ ಲೈಕ್ ಈ ರಿಲೇಷನ್ ಆಗ್ತಾರೆ. ಸೊ ಅಂಕಲ್ ಥರ, ಅಂಕಲೇ
ಅಂಕಲ್ ಎಲ್ಲ ತಾತ ಆಗ್ತಾರೆ. ಗೊತ್ತಿಲ್ಲ. ನಮ್ಮಮ್ಮ ಅವ್ರಿಗೆ ಆ. ಮೇ ಬಿ ಅಂಕಲ್ ಆಗ್ಬೋದು, ನಮಗೆ ತಾತ ಆಗ್ಬೋದು. ಅಮ್ಮಗೆ ಅಂಕಲ್, ಸೊ ನಮಗೆ ತಾತ. ಸೊ ಅವ್ರು ಯಾವಾಗ ಬಂದ್ರು ನಮಗೆ ಚಾಕ್ಲೇಟ್ಸ್ ತಂದು ಕೊಡ್ತಾರೆ. ನೋಡ್ರಿ ಆಲ್ರೆಡಿ ತಿಂತಾವಳೆ. ನೋಡಿ ಹೆಂಗಿದ್ದಾಳಂತ ಮಲ್ಕೊಂಡಿದ್ದು. ನಿಜ ಇವತ್ತು ಎಕ್ಸಾಮ್ ಆಗಿದೆ, ಬಟ್ ಆದರೆ ಎಷ್ಟು ತಲೆ ನೋಡ್ತಾ ಇದೆ ಅಂದರೆ ಅಷ್ಟು ತಲೆ ನೋಡ್ತಾ ಇದೆ. ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ, ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ ಅಲ್ವಾ. ಸೊ ನಂದು ಎಕ್ಸಾಮ್ಸ್ ಮುಗೀತು, ಇನ್ನು ಲ್ಯಾಬ್ ಎಕ್ಸಾಮ್ಸ್ 2 ಇದೆ. ಸೊ ಇನ್ನು 2 ದಿನದಲ್ಲಿ 2 ದಿನ ಅಷ್ಟೇ ಗ್ಯಾಪ್ ಇರೋದು, ಓದ್ಕೋಬೇಕು ಆ್ಯಕ್ಚುಲಿ. ಸೊ ಅದು ಎಕ್ಸಾಮ್ಸ್ ಆಗಿ ಮುಗ್ದೋಯ್ತು ಅನ್ನೋ ಖುಷಿ ಒಂದು ಕಡೆ, ರಿಸಲ್ಟ್ ಬರುತ್ತಲ್ವಾ ಅದೊಂದು ಕಡೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಈ ಹಾಲಿಡೇಸಲ್ಲೂ ಎಂಜಾಯ್ ಮಾಡೋಕ್ಕಾಗಲ್ಲ ನಾವು. ಫುಲ್ಲು ಏನಂದರೆ ಅಯ್ಯೋ ರಿಸಲ್ಟ್ ಏನಾಗುತ್ತೋ, ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ, ಹಾಲಿಡೇಸಲ್ಲಿ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಇದು ನಿಜಾನ ಇಲ್ವಾ, ನೀವೇ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ರಿಸಲ್ಟ್ ಏನಾಗುತ್ತೋ ಏನೋ ಬಿಟ್ಟಾಕಿ ಟ್ರಸ್ಟ್ ಮಾಡಿ, ಬಿಕಾಸ್ ಏನಾಗಲ್ಲ, ಪಾಸ್ ಆಗುತ್ತೆ ಅಂತ ನಂದು ಲೈಕ್ ನನ್ನ ಸಬ್ಜೆಕ್ಟ್ ಲೈಕ್ 6th ಸೆಮ್ ಮುಗೀತು, ನಂದು 7th ಸೆಮ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್. ಸೊ ಹೋಪ್ ಫಾರ್ ದ ಬೆಸ್ಟ್, ಎಲ್ಲ ಪಾಸ್ ಆಗುತ್ತೆ ಅಂತ. ಇನ್ನೂ 2 ಲ್ಯಾಬ್ ಎಕ್ಸಾಮ್ ಇದೆ, ಅದು ಆದಷ್ಟು ಮುಗಿಸ್ಕೊಂಡು ಒಂದು ಏನಂದರೆ ಹೇಳಿದ್ನೆಲ್ಲ ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದಿದ್ದರು, ಏನು ವಿಶೇಷ ಏನು ಅಂತ. ಅದೆಲ್ಲ ಮುಂದಿನ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಆದಷ್ಟು ನಮ್ಮ ವೀಡಿಯೋಸ್ ನೋಡ್ತಾ ಇರಿ. ಸ್ಟೇ ಟ್ಯೂನ್ ಆಲ್ವೇಸ್. ಆಮೇಲೆ ಸಿಗ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಹೇಳ್ತಾ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. See you in the next vlog, guys.